Shafia Ramli. I am from B.Ed second sem. I have created a model creating electricity with salt water. So as you can see, the bulb glows when we connect wire, battery and salt water together. My name is Shreya Dengi. I am doing the model on light passes through straight line. So these are the barriers and the holes are present in between. If we keep the torch in here, it will directly fall on the wall. So doing that, light will fall on the straight line. My name is Vaishnavi Kulkarni. These are types of motion. There are nine types of motion. My name is My name is Bhavyashree. This model is force. Pull or push is called force. This is types of force: magnetism, gravity, friction. ನನ್ನ ಹೆಸರು ಸ್ನೇಹ ಬಡಿಗೆ. ನಾನು ಬೆಳಕಿನ ಪ್ರತಿಫಲನ ಮೇಲೆ ಪ್ರಯೋಗ ಮಾಡಿದ್ದೀನಿ. ಬೆಳಕು ಒಂದು ಸಮತಟ್ಟಾದ ಮೇಲ್ಮೈ ಬಿದ್ದಾಗ ಅದು ತಿರುಗಿ ಬರುತ್ತದೆ. ಇದು ಪತನ ಪ್ರತಿಫಲಿತ ಕೋನ. ನನ್ನ ಹೆಸರು ಭಾಗ್ಯಶ್ರೀ ಕಿತ್ತು. ಇದು ಚಲನೆ ವಿಧಗಳದ್ದು ಮಾದರಿ. ಇದು ಆಂದೋಲನ ಚಲನೆ, ಇಳಿಜಾರಿ ಚಲನೆ, ವೃತ್ತೀಯ ಚಲನೆ ಮತ್ತು ಆವೃತ್ತಿ ಚಲನೆ. ನನ್ನ ಹೆಸರು ಮುಬಶಿರ್ ಅಹಮದ್. ಇದು ಆಧುನಿಕ ಆವರ್ತ ಕೋಷ್ಟಕಿದೆ. ಇದರಲ್ಲಿ 118 ಧಾತುಗಳಿವೆ. 94 ಧಾತುಗಳು ನೈಸರ್ಗಿಕವಾಗಿ ದೊರೆತಿವೆ ಮತ್ತು 94 ಧಾತುಗಳು ಕೃತಕವಾಗಿ ತಯಾರಿಸಿವೆ. ನನ್ನ ಹೆಸರು ಗೀತಾ ಕೋಲ್ಕರ್. ಇದು ದ್ರವ್ಯದ ಸ್ಥಿತಿಗಳು: ಘನ, ದ್ರವ, ಅನಿಲ. ಘನ ವಸ್ತುಗಳು ಒತ್ತೊತ್ತಾಗಿರುತ್ತವೆ, ದ್ರವ ವಸ್ತುಗಳು ಸ್ವಲ್ಪ ಬಿಡಿಯಾಗಿರುತ್ತವೆ ಮತ್ತು ಅನಿಲ ವಸ್ತುಗಳು ತುಂಬ ವಿರಳವಾಗಿ ಇರುತ್ತವೆ. ನನ್ನ ಹೆಸರು ಶಿವೀಲಾ ಭಜಂತ್ರಿ. ನಾವು ಮಾಡಿರೋ ಟಾಪಿಕ್ ವಾಹಕ ಮತ್ತು ಅವಾಹಕಗಳು. ವಾಹಕಗಳಲ್ಲಿ ವಿದ್ಯುತ್ ಹರಿತೈತಿ, ಅವಾಹಕದಲ್ಲಿ ವಿದ್ಯುತ್ ಹರಿಯೋದಿಲ್ಲ. ಇದರೊಳಗೆ ವಿದ್ಯುತ್ ಹರಿಯಂಗಿಲ್ಲ. ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಮಾಡೆಲ್ ನೇಮ್ ಅಂದರೆ ನ್ಯೂಟನ್ ಚಲನೆಯ 3 ನಿಯಮಗಳದಾವು. ಮೊದಲನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ. ನನ್ನ ಹೆಸರು ಜ್ಯೋತಿ ಕಕ್ಕೇರಿ. ನಾ ಮಾಡಿದ್ದು ದ್ರವ್ಯದ ಸ್ಥಿತಿಗಳು. ಮತ್ತು ಇದು ಘನ, ದ್ರವ, ಅನಿಲ. ಘನದಲ್ಲಿ ಕಣಗಳ ಜೋಡಣೆ ಒತ್ತೊತ್ತಾಗಿರ್ತವು, ದ್ರವದಲ್ಲಿ ಕಣಗಳ ಜೋಡಣೆ ಬಿಡಿ ಬಿಡಿಯಾಗಿರ್ತವು, ಅನಿಲದಲ್ಲಿ ಕಣಗಳ ಜೋಡಣೆ ವಿರಳವಾಗಿರ್ತವೆ. ಥ್ಯಾಂಕ್ ಯು. Myself Radhika Ratha. My model name is interconversion of 3 states of matter. Here solid converts to liquid and liquid converts to gas and again gas converts to solid. It's a kaleidoscope. It is an optical instrument which is helpful to create symmetrical patterns when objects are placed between the mirrors. My topic is reflection of light. This is called incident ray. This is called reflected ray. This is called normal ray. Even incidence is always equal to the reflected ray. Incident ray and reflected ray, normal, are in the same plane. Types of friction: static friction, sliding friction, the rolling friction. ಯಾವುದೇ ಕಾಯು ಸಮಾಂತರವಾಗಿ ಬೇಕು. ಅದೇ ಇಳಿಜಾರಿಗೆ ಹೋದಾಗ ಕಾರ್ಯಪ್ರಯೋಗ ಮಾಡ್ತೀವಿ. ಭೂಮಿಯ ಸುತ್ತ ಚಂದ್ರ ಏನು ಮಾಡ್ತಾನೆ ಅಂದರೆ ವೃತ್ತಾಕಾರದ ಭೂಮಿಯನ್ನು ಕೇಂದ್ರವಾಗಿಟ್ಟುಕೊಂಡು ಚಂದ್ರ ಎಲಿಪ್ಟಿಕಲ್ ಆರ್ಬಿಟಲ್ ಒಳಗೆ ಭೂಮಿಯ ಸುತ್ತ ಚಲನೆ ಮಾಡ್ತಾನೆ ರೀ. ಇಲ್ಲಿ ಭೂಮಿಯ ಸುತ್ತನೇ ಯಾಕೆ ಚಂದ್ರ ಚಲನೆ ಮಾಡ್ತಾನೆ ಅಂದ್ರೆ ಭೂಮಿಗೆ ಕಂಪೇರ್ ಮಾಡಿದ್ರೆ ಚಂದ್ರನ ರಾಶಿ ಕಡಿಮೆ ಇರ್ತೈತಿ. ಆಮೇಲೆ ಭೂಮಿ ಗುರುತ್ವಾಕರ್ಷಣೆ ಬಲವನ್ನು ಹೊಂದಿರೋದರಿಂದ ಎಲ್ಲ ವಸ್ತುಗಳನ್ನು ತನ್ನ ಕಡೆ ಆಕರ್ಷಣೆ ಮಾಡುವಂಥ ಗುಣ ಹೊಂದಿರ್ತೈತಿ. ಆದ್ದರಿಂದ ಭೂಮಿಯನ್ನು ಕೇಂದ್ರವಾಗಿಟ್ಟುಕೊಂಡು ಚಂದ್ರ ಏನು ಮಾಡ್ತಾನೆ ಅಂದ್ರೆ ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾನೆ. ಇದನ್ನೇ ನಾವು ಕೇಂದ್ರಾಭಿಮುಖ ಬಲ ಅಂತ ಇದು ಬೋರ್ ಅವರ ಪರಮಾಣು ಮಾದರಿ ಐತಿ. ಫಾರ್ ಎಕ್ಸಾಂಪಲ್ ಬ್ರೋಮಿನ್ ಅಟಾಮಿಕ್ ನಂಬರ್ 35 ಐತಿ. ಇದು ಬೀಜ ಕೇಂದ್ರ. ಇದು ಬೀಜ ಕೇಂದ್ರ ಸುತ್ತ ಎಲೆಕ್ಟ್ರಾನ್ ರಿವಾಲ್ವ್ ಆಗತ್ತವು. ಮತ್ತು ಇಲ್ಲಿ 4 ಶೆಲ್ ಇರ್ತಾವೆ: ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್. ಕೆ ಒಳಗೆ 2 ಎಲೆಕ್ಟ್ರಾನ್ ಇರ್ತಾವೆ, ಎಮ್ ಒಳಗೆ 8 ಎಲೆಕ್ಟ್ರಾನ್ ಇರ್ತಾವೆ, ಎಲ್ ಒಳಗೆ 8 ಇರ್ತಾವೆ, ಎಮ್ ಒಳಗೆ 18 ಇರ್ತಾವೆ, ಇಲ್ಲಿ 7 ಇರ್ತಾವೆ. ನೆಕ್ಸ್ಟ್ ಹೊಟ್ಕೊಂಡು ಬರ್ರಿ. ನನ್ನ ಹೆಸರು ವಿವೇಕಾನಂದ ಮೆಂಡಿಗೆರೆ ಅಂತ. ನಾನು ಇವತ್ತು ಮಾಡಿದ್ದು ನ್ಯೂರಾನ್ ಮಾಡಲ್. ನ್ಯೂರಾನ್ ಮಾಡಲ್ ಏನು ಹೆಲ್ಪ್ ಮಾಡ್ತಾ ಅಂದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅವರ್ ಬಾಡಿ. ಇದು ಯಾವುದೇ ರೀತಿ ಫಂಕ್ಷನ್ ಆಗ್ತಂದ್ರೆ ನಾವು ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡ್ಬೇಕಂದ್ರೆ ಮತ್ತು ನಾವು ಮೆಸೇಜನ್ನು ಪಾಸ್ ಮಾಡ್ಬೇಕಂದ್ರೆ ಇದು ನ್ಯೂರಾನ್ನಿಂದ ಹೆಲ್ಪ್ ಆಗ್ತದೆ. ಯಾವುದೇ ಒಂದು ಆ್ಯಕ್ಟಿವಿಟಿ ನಾವು ಮಾಡಿದ್ರೆ
ನನ್ನ ಹೆಸರು ಭೀಮಾಶಂಕರ್ ಮಾಷ. ನಾನು ಮಾಡಿರುವ ಮಾದರಿ ಸೊಲನಾಯ್ಡ್. ಈ ಸೊಲನಾಯ್ಡ್ದು ಕೆಲಸ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಮೆಟಲ್ ಆಗಿರ್ಬೋದು ಅಥವಾ ಲೋಹ ಆಗಿರ್ಬೋದು, ಇದು ಈ ಸೊಲನಾಯ್ಡ್ ಒಳಗಡೆ ಯಾವುದೇ ಒಂದು ಲೋಹ ಈ ಸೊಲನಾಯ್ಡ್ ಒಳಗಡೆ ಇಟ್ಟುಪ್ಪ ಅಂತಂದರೆ ಇದಕ್ಕೆ ನಾವು ವಿದ್ಯುತ್ತನ್ನು ಪ್ರವಹಿಸಿದಾಗ ಈ ಒಂದು ಕಬ್ಬಿಣ ಅಥವಾ ಮೆಟಲ್ ಅಥವಾ ಯಾವುದೇ ಲೋಹಗಳು ವಿದ್ಯುತ್ ಕಾಂತವಾಗಿ ಪರಿವರ್ತನೆಗೊಳ್ಳುತ್ತದೆ. ನನ್ನ ಹೆಸರು ವಿನೋದ್ ಸಿದ್ದರಾಮಪ್ಪ ಬ್ರಾದರ್. ನಂದು ಮಾದರಿ ಬಂದುಬಿಟ್ಟು ಬೆಳಕಿನ ಪ್ರತಿಫಲನ. ಇದು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಅದು ಪ್ರತಿಫಲನಗೊಳ್ಳುತ್ತದೆ. This is the types of motion. This was first one, motion along a straight line. Through this we can find the speed, distance by time, then velocity, displacement by time, then acceleration, final velocity minus initial velocity divided by 2. Then this one is called circular motion. ನನ್ನ ಹೆಸರು ವಿನಾಯಕ್ ನಡಿಗೇರಿ. ನಾನು ಮಾಡಿರುವ ಮಾದರಿ ಅಂದರೆ ಲೋಹ ಮತ್ತು ಅಲೋಹಗಳಲ್ಲಿ ವಿದ್ಯುತ್ ಪ್ರವಾಹ. ಇವು ಲೋಹ ಒಂದು ಟೈಪ್ಸ್ ಅದಾವ, ಇವು ಅಲೋಹಗಳದಾವ. ಲೋಹಗಳಲ್ಲಿ ವಿದ್ಯುತ್ ಪ್ರವಾಹ ಆಗುತ್ತೈತಿ. ಅಲೋಹಗಳಲ್ಲಿ ವಿದ್ಯುತ್ ಪ್ರವಾಹ ಆಗುವುದಿಲ್ಲ. I'm Spurti Siddhapur. This is my science model. This is a simple electric circuit, closed path, bulb, battery, this power source, plug key and connecting wires. ನನ್ನ ಹೆಸರು ಸಿದ್ದರಾಜ್ ಮಾನೆ. ಇವು ಲೋಹ ಮತ್ತು ಅಲೋಹಗಳ ಬಗ್ಗೆ ನಾನು ರೆಡಿ ಮಾಡೀನಿ. ಲೋಹಗಳಲ್ಲಿ ವಿದ್ಯುತ್ ಪ್ರವಹಿಸುತ್ತೋ ಇಲ್ಲೋ ಮತ್ತು ಅಲೋಹಗಳು ವಿದ್ಯುತ್ ಪ್ರವಹಿಸುತ್ತೋ ಅಂತೇಳಿ ಚೆಕ್ ಮಾಡೋದು. ಈಗ ನೋಡಿರಿ, ಲೋಹಗಳಲ್ಲಿ ವಿದ್ಯುತ್ ಪ್ರವಹಿಸಕತ್ತೈತ್ರಿ, ಅಲೋಹಗಳಲ್ಲಿ ಪ್ರವಹಿಸುವುದಿಲ್ಲ.